ಇದು RCB ಕಪ್ ಗೆಲ್ಲುವ ಲಕ್ಷಣನ? ಈ ವರ್ಷ RCBಯ ಈ ಸಲ ಕಪ್ ನಮ್ದೆ ಅನ್ನುವ ಘೋಷವಾಕ್ಯಕ್ಕೆ ನಿಜವಾದ ಅರ್ಥ ಸಿಗುತ್ತಾ? ಯಾಕಂದರೆ ಚೆನ್ನೈ ವಿರುದ್ಧ RCB ಆಡಿದ ರೀತಿಯನ್ನು ನೋಡ್ತಾ ಇದ್ರೆ RCB ಬೇರೆ ಯಾವುದೇ ತಂಡಗಳನ್ನು ಕೂಡ ಸೋಲಿಸುತ್ತೆ ಅನ್ನೋದು ಈ ಬಾರಿ ಎರಡನೇ ಪಂದ್ಯದಲ್ಲೇ ಪ್ರೂವ್ ಆದ ಹಾಗಿದೆ. RCB ಮೊದಲ ಬಾರಿಗೆ 2008 ನಂತರ ಚೆನ್ನೈನ ಸ್ಪಿನ್ ಪಿಚ್ಚಲ್ಲಿ ಚೆನ್ನೈಯನ್ನೇ ಸೋಲಿಸಿದೆ. ಇನ್ನು 2 ಅವೇ ಗೇಮ್ಗಳನ್ನು ಅಂದರೆ ಹೋಮ್ ಗ್ರೌಂಡ್ ಅಲ್ಲದೆ ಹೊರಗಡೆ 2 ಗೇಮ್ಗಳನ್ನು ಕಂಟಿನ್ಯೂಯಸ್ RCB ಗೆದ್ದಿರೋದು ಕನ್ಸಿಕ್ಯೂಟಿವ್ ಆಗಿ ಒಂದರ ನಂತರ ಮತ್ತೊಂದು ಮೊದಲ ಬಾರಿ. ಇನ್ನು RCB ಇಲ್ಲಿ ಗೆದ್ದ ನಂತರ ಎಂಥ ಕಾನ್ಫಿಡೆನ್ಸನ್ನು ತೊಗೊಂಡು ಹೋಗ್ತಾ ಇದೆ ಅಂದರೆ ಟೇಬಲ್ ಟಾಪರ್ ಆಗಿದ್ದಾರೆ. RCB 2 ಮ್ಯಾಚಲ್ಲಿ 2 ಗೆದ್ದು ಟಾಪರ್ ಆಫ್ ದ ಟೇಬಲ್ ಆಗಿದ್ದಾರೆ. ಹಾಗಾಗಿ RCB ಈ ಬಾರಿ ರೈಸಿಂಗ್ ಚಾಂಪಿಯನ್ಸ್ ಆಫ್ ಬೆಂಗಳೂರು ಆಗ್ತಾ ಇದೆಯಾ? ಈ ಬಾರಿ ಕಪ್ ಗೆಲ್ಲುವಂತಹ ನಂಬರ್ 1 ಫೇವ್ರಿಟ್ ಟೀಮ್ ಆಗ್ತಾ ಇದೆಯಾ RCB? ಯಾರು ತುಂಬ ಕಾಂಪಿಟೇಟಿವ್ ಅನಿಸಿದ್ರು, ಕಳೆದ ಬಾರಿ ಚಾಂಪಿಯನ್ ಆಗಿದ್ದ KKRನ್ನೇ ಮೊದಲ ಪಂದ್ಯದಲ್ಲಿ ಸೋಲಿಸಿದ್ರೆ ಎರಡನೇ ಪಂದ್ಯದಲ್ಲಿ ಸೋಲಿಸಿದ್ದು 5 ಬಾರಿಯ ಚಾಂಪಿಯನ್ CSKಯನ್ನು, ಅದು ಕೂಡ ಅಧಿಕಾರಯುತವಾಗಿ ಸೋಲಿಸಿದ್ದಾರೆ. ಇಲ್ಲಿ ಬಹಳ ಮುಖ್ಯವಾಗಿ ಎಲ್ಲೂ ಕೂಡ ಚೆನ್ನೈಯನ್ನು ಲೀಡ್ ತಗೊಳ್ಳೋಕ್ಕೆ ಬಿಡಲಿಲ್ಲ ಅನ್ನೋದು. ಚೆನ್ನೈ ಯಾವ ಹಂತದಲ್ಲೂ ಕೂಡ ಮೇಲೇಳೋಕೆ ಬಿಡದೇನೆ RCB ಸೋಲಿಸ್ತು ಅನ್ನುವಂಥದ್ದು ಬಹಳ ಮುಖ್ಯ. ಯಾಕಂದರೆ ಎಲ್ಲ ವಿಭಾಗದಲ್ಲಿ ಕೂಡ RCB ಚಾಂಪಿಯನ್ ಥರ ಕಾಣಿಸ್ಕೊಳ್ತು. ಬೌಲಿಂಗ್ ಅಂತ ಬಂದಾಗ ಬೌಲಿಂಗಲ್ಲಿ, ಬ್ಯಾಟಿಂಗ್ ಅಂತ ಬಂದಾಗ ಅದ್ಭುತವಾಗಿ ಬ್ಯಾಟಿಂಗ್ ಮಾಡಿದರು. ಪ್ರತಿಯೊಬ್ಬರು ಕೂಡ 150 to 200 ಸ್ಟ್ರೈಕ್ ರೇಟಲ್ಲಿ ಬ್ಯಾಟ್ ಮಾಡಿದರು. ಕೊಹ್ಲಿ ಟೀಮ್ಗೆ ಎಂದಿನಂತೆ ಸ್ಟೆಬಿಲಿಟಿಯನ್ನು ಕೊಹ್ಲಿ ಪಟಿದಾರ್ ತಂದು ಕೊಟ್ಟರು, ಆ್ಯಂಕರ್ ರೋಲ್ನ ಪ್ಲೇ ಮಾಡಿದರು. ಇನ್ನೊಂದು ಕಡೆ ಫೀಲ್ಡಿಂಗಲ್ಲಿ ಯಾವ ಕ್ಯಾಚನ್ನು ಬಿಡಲಿಲ್ಲ. ಅದ್ಭುತವಾಗಿ RCB ಎಲ್ಲ ವಿಭಾಗಗಳಲ್ಲೂ ಚಾಂಪಿಯನ್ ಥರ ಆಡ್ತು. 5 ಬಾರಿಯ ಚಾಂಪಿಯನ್ ಮುಂಬೈ ತಂಡವನ್ನು ಮಣಿಸ್ತು. ಹಾಗಾಗಿ RCB ಈ ಸಾರಿ ಕಪ್ ಗೆಲ್ಲೋದಕ್ಕೆ ವೇಗವಾಗಿ ಮುನ್ನುಗ್ತಾ ಇದೆ, ತುಂಬ ಕಾನ್ಫಿಡೆಂಟಾಗಿ ಮುನ್ನುಗ್ತಾ ಇದೆ ಅಂತ ಹೇಳ್ಬೋದು.